ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ವರ್ಷದ ಮೊದಲನೇ ದಿನ, ಜನವರಿ 1st. ರಾತ್ರಿ ನಾವು ಲೇಟಾಗಿ ಮಲಗಿದ್ರಿಂದ ಲೇಟಾಗಿ ಇತ್ತು, ತಿಂದು ಈಗ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ಹೈದರಾಬಾದ್ ಸ್ಟೈಲಲ್ಲಿ ದಮ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು. ನಿಮಗೂ ತೋರಿಸೋಣ ಅಂತ ಅಡುಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಸಂಜೆ ಪ್ಲ್ಯಾನ್ಸ್ ಬೇರೆ ಇದ್ದಾವೆ. ಸೊ ಈಗ ಇನ್ನು ರೆಡಿ ಏನೂ ಆಗಿದೆ, ಏನೋ ಅನ್ಕೊಂಬೇಡಿ, ಏನು ಇವತ್ತಿಗೆ ನಿಮಗೂ ಅವರೇ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಸೋಂಪು ಮತ್ತು ಕಸ್ತೂರಿ ಮೆಥಿ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ವಾಶ್ ಮಾಡಿರೋ ಚಿಕನ್ ಆ್ಯಡ್ ಮಾಡ್ತೀನಿ. ಚಿಕನ್ ಒಂದು ಅರ್ಧ kg ಅಷ್ಟು ಇದೆ, ಅರ್ಧ kg ಆಗೋಷ್ಟು ಮಾಡ್ತಾ ಇದ್ದೀನಿ ಈಗ. ಸೊ ಇದಕ್ಕೀಗ ಸ್ಪೈಸಸ್ನ ಆ್ಯಡ್ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಗರಂ ಮಸಾಲ, ಚಿಲ್ಲಿ ಪೌಡರ್ ನೋಡಿ ಆ್ಯಡ್ ಮಾಡಿ. ಮೆಣಸಿನ್ಕಾಯಿ ನಾವು ಹಾಕ್ತೀವಿ, ಸೊ ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಸ್ವಲ್ಪ, ಧನಿಯಾ ಪೌಡರ್ ಸ್ವಲ್ಪ, ಚಿಕನ್ ಮಸಾಲ, ಅಂಡ್ ಇದು ಚಿಕನ್ ಬಿರಿಯಾನಿ ಮಸಾಲ. ಇಷ್ಟು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಕೊಟ್ಕೊಬೇಕು. ಇದು ಉಪ್ಪು ಆ್ಯಡ್ ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಎಷ್ಟು ಬೇಕು ಗ್ರೇವಿಗೆ ಅಷ್ಟು, ಬೇಕು ಅಂದ್ರೆ ಆಮೇಲೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ಫುಲ್ಲು ಮೊಸರಲ್ಲೇ ಮಾಡೋದು. ಮೊಸರೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು. ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಬೋದು. ನೀರು ಕೂಡ ಆ್ಯಡ್ ಮಾಡ್ಬೋದು, ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಅಷ್ಟೇ. ಜಾಸ್ತಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ, ಗ್ರೇವಿ ಚೆನ್ನಾಗಿ ಬರಲ್ಲ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು. ನಾನು ಆವಾಗಲೇ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀವಿ, ನೋಡ್ಕೊಂಡು ಖಾರದ ಪುಡಿ ಹಾಕೋಬೇಕು. ಮೆಣಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗ್ಬಿಡುತ್ತೆ. ಆ್ಯಂಡ್ ಇದಕ್ಕೀಗ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ
ಪುದೀನ ಮತ್ತೆ ಕೊತ್ತಂಬರಿ ಆ್ಯಡ್ ಮಾಡ್ತೀವಿ. ಏನ್ ಬಿಡ್ತಾರೆ ಇದಕ್ಕೆ ಇದು ಫ್ರೈಡ್ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಆನಿಯನ್ನ ಉದ್ದಕ್ಕೆ ಸಣ್ಣಗೆ ಚಾಪ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಬೇಯಿಸಿಕೊಂಡಿರೋಂಥದ್ದು ಫ್ರೈಡ್ ಆನಿಯನ್ಸು. ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಆನಿಯನ್ಸ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಹಂಗೆ ತಿನ್ನಕ್ಕೂ ಇನ್ನ ಚೆನ್ನಾಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಿಂಬೆಹಣ್ಣು ಆ್ಯಡ್ ಮಾಡ್ತಾನೆ ಹಾಫು. ನಾವು ನೋಡ್ಕೊಂಡು ಹಾಕೋಬೇಕು, ಯಾಕೆಂದ್ರೆ ಮೊಸರು ಆ್ಯಡ್ ಮಾಡಿರೋದ್ರಿಂದ ಅದರಲ್ಲೂ ಹುಳಿ ಇರುತ್ತೆ. ಕಲಿಸ್ಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ಗೆ ತಿನ್ನೋಣ ಅನಿಸ್ತಿರುತ್ತೆ. ಸೊ ಈಗ ಇದಕ್ಕೆ ಆಯಿಲ್ ಆ್ಯಡ್ ಮಾಡಬೇಕು. ಆಯಿಲು ನಮಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಬೋದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆನಿಯನ್ಸ್ ಫ್ರೈ ಮಾಡಿದ್ವಲ್ಲ, ಅದೇ ಆಯಿಲ್ ಇತ್ತು, ಸೊ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಕಾಲ್ ಲೀಟರ್ ಫುಲ್ಲು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮೊಸರು ಇದ್ರಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಮೊಸರು ನಾವು ಇನ್ನ ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಬೋದು. ನಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ನಾವು ಆ್ಯಡ್ ಮಾಡ್ಕೊಬೇಕು.
ನೀರು ಆ್ಯಡ್ ಮಾಡೋಕ್ಕಿಂತ ಮೊಸರು ಆ್ಯಡ್ ಮಾಡಿದ್ರೇ ಚೆನ್ನಾಗಿರುತ್ತೆ. ನೀರು ನೋಡಿ, ಗ್ರೇವಿ ಈ ಥರ ತಿಕ್ ಕನ್ಸಿಸ್ಟೆನ್ಸಿ ಅಂತಂದರೆ ಚೆನ್ನಾಗಿರುತ್ತೆ. ನೀರು ಆ್ಯಡ್ ಮಾಡಿದ್ರೆ ಹಂಗೆ ಬರೋದಿಲ್ಲ. ಸೊ ಇದಿಷ್ಟೇನೆ. ಆಮೇಲೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು, ಉಪ್ಪು ಕಮ್ಮಿ ಇದ್ರೆ ಉಪ್ಪು ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದನ್ನ ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಏನಾದ್ರೂ ಬಿಡಬೇಕು. ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಚೆನ್ನಾಗಿ ಇದು ಎಲ್ಲ ಇದಾಗಿರುತ್ತೆ, ನೆನ್ಕೊಂಡಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಅವಾಗ. ಸೊ ಒಂದು 1/2 ಅವರ್ ಆದಮೇಲೆ ನಾನು ಮತ್ತೆ ಇದನ್ನು ಓಪನ್ ಮಾಡ್ತೀನಿ. ಸೊ ಒಂದು 1/2 ಅವರ್ ಆದಮೇಲೆ ಅದನ್ನು ಕುಕ್ ಮಾಡಬೇಕು. ಆವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ. ರೋಟಿ ಮತ್ತು ಪರೋಟ ಮತ್ತು ಸಖತ್ತಾಗಿರುತ್ತೆ ಕಾಂಬಿನೇಷನು. ಒಂದ್ಸರಿ ನೀವು ಟ್ರೈ ಮಾಡಿ. ಏನು ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಚಿಕನ್ನ ಬಿಟ್ಬಿಟ್ಟು, ಸೊ ಸ್ವಲ್ಪ ಮೆಸ್ಸಿಯಾಗಿತ್ತು ಅಡುಗೆ ಮನೆ, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನಾವು ಮಾರ್ನಿಂಗಿಂದನೇ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ, ಮನೇಲೇ ಮಾಡ್ಕೊಂಡು ತಿಂದ್ಕೊಂಡು ಇರೋಣ. ಸಂಜೆ ಮೇಲೆ ಏನಾದ್ರು ಪ್ಲ್ಯಾನಿಂಗ್ ಮಾಡೋಣ ಅಂದ್ಕೊಂಡಿದ್ದೋ. ಸಂಜೆ ಮೇಲೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಇರು ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ಸುದೀಪ್ ಸರ್ದು, ನೋಡೋಣ ಅಂತ. ಸೊ ನಾನು ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸ್ವಲ್ಪ ಇದ್ದ ಪಾತ್ರೆ ಎಲ್ಲ ತೊಳ್ಕೊಂಬರೋ ಅಷ್ಟಾಗೆ ಅದು ಮ್ಯಾರಿನೇಟ್ ಆಗಿತ್ತು. ಆಮೇಲೆ ಒಂದು 1/2 ಅವರ್ ಬಿಟ್ಟಿದ್ದೆ, ಅದು ಮ್ಯಾರಿನೇಟ್ ಆಗಿತ್ತು. ಸೊ ಈ ಜನವರಿ ತಿಂಗಳಲ್ಲಿ ಎಷ್ಟೊಂದು ಚಳಿ ಇತ್ತು ಅಂದ್ರಪ್ಪ, ಜರ್ಕಿನ್ ಅಥವಾ ಜಾಕೆಟ್ ಇಲ್ಲ ಅಂದರೆ ಇರೋಕ್ಕೆ ಆಗ್ತಿರ್ಲಿಲ್ಲ, ಮನೆ ಒಳಗೂ ಇರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಇತ್ತು. ಆ್ಯಂಡ್ ನಾವು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಬೆಳಗ್ಗೆ ಬೇಗ ಹೋಗ್ಬೇಕಲ್ವ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇದು ನೋಡಿ ಮ್ಯಾರಿನೇಟ್ ಆಗಿದೆ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಆ್ಯಡ್ ಮಾಡಿರ್ತೀವಿ, ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟೇ ಮೊಸರು ಆ್ಯಡ್ ಮಾಡ್ಬೋದು. ನೀರು ಜಾಸ್ತಿ ಆಗೋಕ್ಕೆ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಪಾತ್ರೆ ಕಲಸಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ಉಳಿದಿದ್ದನ್ನ ಹಾಕಿದ್ದೀನಿ ಅಷ್ಟೇ, ನೀರು ಹಾಕಿರೋದು, ಇನ್ನು ಜಾಸ್ತಿ ಹಾಕಿಲ್ಲ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮೊಸರನ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಸೊ ಒಂದು ಪಾತ್ರೆ ಮುಚ್ಚಿಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ನೋಡಿ ಒಂದು 15 ಮಿನಿಟ್ಸ್ ಆದಮೇಲೆ ಈ ಥರ ಬೆಂದಿರುತ್ತೆ, ಅದರಲ್ಲೇ ನೀರು ಬಿಟ್ಟಿರ್ಕೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು. ಆ ನೀರು ಬಿಡ್ದಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾವು ಚಿಕನ್ನ ತೊಳೆದಿರ್ತೀವಲ್ವ, ಆವಾಗ ಒಂದು ಪಾತ್ರೆ ಥರ ಬರುತ್ತೆ, ಅದರ ಜಾಲರಿ ಥರ ಇರುತ್ತೆ. ಸೊ ಆ ಥರದಲ್ಲಿ ಚಿಕನ್ ಹಾಕಿದರೆ ಅದು ನೀರೆಲ್ಲ ಸೋರ್ಕೊಂಡಿರುತ್ತೆ, ಅಷ್ಟು ನೀರು ಬಿಡೋದಿಲ್ಲ. ಸೊ ನಾನು ಚಿಕನ್ನ ಆವಾಗಲೇ ಹೇಳಿದ್ನಲ್ವ, ಇದು ನಮ್ಮ ಹೈದ್ರಾಬಾದಿ ಚಿಕನ್ಗೆ ಪರೋಟೋ ಇಲ್ಲ ಚಪಾತಿ ಇಲ್ಲ ನಾನ್ ರೋಟಿ ಚೆನ್ನಾಗಿರುತ್ತೆ ಅಂತ. ಸೊ ಅಂಗಡಿಯಿಂದ ಪರೋಟೋ ತೊಗೊಂಬಂದು ರೆಡಿಮೇಡ್ ಪರೋಟ, ಸೊ ಅದನ್ನು ಕುಕ್ ಮಾಡಿಕೊಂಡು ತಿಂದು. ಸೊ ಗ್ರೇವಿ ಮತ್ತು ಪರೋಟ ಸೂಪರಾಗಿತ್ತು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇದನ್ನು ನನ್ನ ತಂಗಿ ಕೇಳಿ ಮಾಡಿಸ್ತಿರ್ತಾಳೆ. ಇಲ್ಲಿ ನೋಡಿ, ನನ್ನ ಮಿನಿ ವರ್ಷನ್ ಆಫ್ ಮೀ ಅಂತಲೇ ಹೇಳ್ಬೋದು. ನಾನಾದಮೇಲೆ ನನ್ನ ಮಗಳೇ ಎಲ್ಲ ಮಾಡೋದು. ಸೊ ಅವಳಿಗೆ ಅಂತೂ ತುಂಬ ಹುಚ್ಚು ಮೇಕಪ್ ಅಂದರೆ, ಮೇಕಪ್ಪು ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ಕನ್ನಡಿ ಮುಂದೆನೇ ಇರ್ತಾಳೆ, ಕ್ರೀಮ್ ತೊಗೊತಿರ್ತಾಳೆ, ಹಾಕ್ಕೊತಿರ್ತಾಳೆ, ಲಿಪ್ಸ್ಟಿಕ್ಕು, ಕ್ರೀಮು, ತಲೆ ಬಚ್ಕೊಳೋದು ಎಲ್ಲ ಮಾಡಿಕೊಂಡು ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತಿರ್ತಾಳೆ. ಸೊ ನನ್ನ ಮನೇಲೆಲ್ಲ ರೇಗಿಸ್ತಿರ್ತಾರೆ, ನೀನು ಹಂಗೆ ಅಲ್ವಾ ಇರೋದು, ನಿನ್ನ ಮಗಳು ಹಂಗೇನೆ ಅಂತ. ಸೊ ಅದಕ್ಕೆ ಮಿನಿ ವರ್ಷನ್ ಆಫ್ ಮೀ ಅಂತ ಹೇಳ್ಬೋದು. ಸೊ ಅದೆಲ್ಲ ಆಗಿ ಚಿಕನ್ ಎಲ್ಲ ಆಗಿ ಊಟ ಎಲ್ಲ ನಾವು ಮುಗಿಸ್ಕೊಂಡು
ರೆಡಿ ಆಗ್ತಾಯಿದ್ದೋ. ಸ್ವಲ್ಪ ಹೊತ್ತು ನಿದ್ದೆನೂ ಮಾಡಿಬಿಟ್ಟು ಮಧ್ಯಾಹ್ನನೇ ಊಟ ಆಯಿತು, ನಿದ್ದೆ ಮಾಡಿಬಿಟ್ಟು ಆಮೇಲೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೋ. ಫಸ್ಟು ನಾನು ಸ್ಕಿನ್ ಒಂಚೂರು ಪ್ರೆಪ್ ಮಾಡಿಕೊಂಡೆ, ಮಾಯ್ಶ್ಚರೈಸರು ಲಿಪ್ ಬಾಮ್ ಹಾಕಿ. ಯಾಕೆಂದರೆ ತುಂಬ ಚಳಿ ಇರೋದ್ರಿಂದ ಒಂದು ಸ್ವಲ್ಪ ಅದು ಸ್ಕಿನ್ ಎಲ್ಲ ಟೈಟ್ ಅನಿಸ್ತಿರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಯ್ಶ್ಚರೈಸಿಂಗ್ ಮಾಡಿಕೊಂಡೆ. ಅದಾದಮೇಲೆ ಕೂದಲೆಲ್ಲ ಬಿಟ್ಟಿತ್ತು, ಸೊ ಡ್ರೈಯರಲ್ಲೇನು ನಾನು ಡ್ರೈ ಮಾಡ್ಕೊಳ್ಲಿಲ್ಲ. ನಾನು ಸೀದಾ ಹೇರ್ ಬ್ರಷ್, ಶಾರ್ಟ್ ಹೇರ್ ಬ್ರಷ್ ಇರುತ್ತಲ್ಲ ಅದನ್ನೇ ತೊಗೊಂಡು, ಅಂದರೆ ಒಂದು 50% ಕೂದಲು ಒಣಗಿತ್ತು. ಸೊ ಏನು ಬೇಡ ಡ್ರೈಯರ್ ಅಂದ್ಬಿಟ್ಟು ಹಾಟ್ ಹೇರ್ ಬ್ರಷ್ನೇ ತೊಗೊಂಡು ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ ಹೇರ್ಸ್ನ. ಇದು ಎಷ್ಟು ಯೂಸ್ಫುಲ್ ಇದೆ ಅಂದರೆ ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ ಆ್ಯಂಡ್ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ಟ್ರೈಟ್ ಮಾಡಿದ್ಮೇಲೆ. ಕೂದಲು ಕೂಡ ಅಷ್ಟೇ ತುಂಬ ಸ್ಮೂತ್ ಆಗುತ್ತೆ. ಇಷ್ಟು ನನಗೆ ಕೂದಲು ಮುಟ್ಕೊಳ್ಳೋಣ ಅನ್ನೋಷ್ಟು ಫೀಲ್ ಆಗ್ತಿತ್ತು, ಅಷ್ಟು ಸ್ಮೂತ್ ಇತ್ತು ಕೂದಲು. ಆ್ಯಂಡ್ ಮುಂದೆಗಡೆ ಕೂಡ ನಾನು ಶಾರ್ಟ್ ಹೇರ್ ಕಟ್ ಮಾಡಿದ್ದೀನಿ, ಅದನ್ನು ಸ್ವಲ್ಪ ಕರ್ಲಿ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮೇಕಪ್ ಮಾಡ್ಕೊತಾ ಇದ್ದೀನಿ, ಫಸ್ಟು ಕನ್ಸೀಲರ್ ಯೂಸ್ ಮಾಡಿ. ಅದಾದಮೇಲೆ CC ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಯೂಸ್ ಮಾಡೋ CC ಕ್ರೀಮೇ, ಯಾಕೆಂದರೆ ನನಗೆ ಫೌಂಡೇಶನ್ ಅಷ್ಟು ಇಷ್ಟ ಆಗೋದಿಲ್ಲ, ಯಾಕೆಂದರೆ ಹೆವಿ ಅನಿಸುತ್ತೆ. ಈ CC ಕ್ರೀಮ್ ಆದರೆ ಸ್ವಲ್ಪ ಅಪ್ಲೈ ಮಾಡಿದ್ರೆ ಫುಲ್ ಕವರೇಜ್ ಇರುತ್ತೆ. ಬಟ್ ಫೌಂಡೇಶನ್ಗಳೆಲ್ಲ ಆದರೆ ಆ ಥರ ಅಲ್ಲ, ಅದಕ್ಕೋಸ್ಕರ ನಂಗೆ ಫೌಂಡೇಶನ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಈಗ ಫುಲ್ಲು ರೆಡಿಯಾಗಿ ಆದಮೇಲೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಕಾಂಪ್ಯಾಕ್ಟ್ ಯೂಸ್ ಮಾಡಿ ಸ್ವಲ್ಪ ಐಲೈನರು, ಐಶ್ಯಾಡೋ ಅಂತೀನಿ, ಐಲೈನರು ಆ್ಯಂಡ್ ಕಾಜಲ್ಲು, ಮಸ್ಕರ ಎಲ್ಲ ಯೂಸ್ ಮಾಡಿ, ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿ, ಲಾಸ್ಟಿಗೆ ಬಾಡಿ ಲೋಷನ್ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೋ. ಸೊ ಫುಲ್ಲು ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ. ಆವತ್ತು ನಾನು ಇದು ಒಂದು ಸರಿ ನಾನು ತುಮಕೂರಿಗೆ ಹೋದಾಗ ತೊಗೊಂಡಿದ್ದು, ಇದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅನಿಸುತ್ತೆ ಈ ಡ್ರೆಸ್ಸ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ನನ್ನ ಮಗಳು ಒಂದು ಸ್ಲೋಮೋ ವಾಕ್ ಕೂಡ ಮಾಡಿದ್ವಿ. ಅದಾದಮೇಲೆ ಹೊರಟು. ಸೊ ನಾವು ಹೋಗಿದ್ದು 7 ಗಂಟೆ ಶೋಗೆ ನೈಟು ಕೆಂಗೇರಿ. ಸೊ 6 ಗಂಟೆ 5:30 ಹಂಗೆ ಹೊರಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅಲ್ಲಿಂದ ಬಂದಮೇಲೆ ಕೆಂಗೇರಿ ಹತ್ರ ಅಲ್ಲೊಂದು ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಬಂದು ಆಮೇಲೆ ಫಿಲಮ್ ಥಿಯೇಟ್ರಿಗೆ ಬಂದು. ಸೊ ಮೂವಿ ಹೇಗಿತ್ತು ಅಂತ ಕೇಳೋದಾದರೆ ತುಂಬ ಚೆನ್ನಾಗಿತ್ತು ಮೂವಿ. ಒಂದೇ ಒಂದು ನೈಟ್ ಫಿಲಮ್ ತೆಗ್ದಿರೋದು, ಒಂದೇ ಒಂದು ನೈಟಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗ ಕ್ಯೂರಿಯಾಸಿಟಿ ಇರುತ್ತೆ, ಈಗ ಏನಾಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಎಷ್ಟು ಜನ ಇದ್ದರು ಅಂದರೆ ಫುಲ್ ಹೌಸ್ಫುಲ್ ಆಗೋಗಿತ್ತು. ಖಾಲಿನೇ ಇರಲಿಲ್ಲ ಸೀಟ್ಗಳು, ಬರ್ತಾನೇ ಇದ್ದರು. ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಫಿಲಮ್ ಮುಗಿದ್ಮೇಲೆ ನೋಡಿ ಎಷ್ಟು ಜನ ಫುಲ್ಲು ತುಂಬ್ಕೊಂಬಿಟ್ಟಿದ್ರು. ಮೂವಿ ಮತ್ತು ಸಖತ್ತಾಗಿತ್ತು. ನೀವು ಯಾರು ಮೂವಿ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸರಿ ನೋಡಿ, ತುಂಬ ಚೆನ್ನಾಗಿದೆ. ಕನ್ನಡ ಮೂವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸುದೀಪ್ ಸರು. ಹೆಂಗಿತ್ತಮ್ಮ? ಚೆನ್ನಾಗಿ ಅಷ್ಟೇನಾ? ಅಮ್ಮ ಯಾರಮ್ಮ ಫಿಲಮಲ್ಲಿ ಬಂದಿದ್ದು? ಫಿಲಮಲ್ಲಿ ಬಂದಿದ್ರಲ್ಲ ಅವ್ರು ಹೀರೋ ಹೆಸ್ರೇನು? ಯಾರದು ಫಿಲಮಲ್ಲಿ ಬಂದಿದ್ರಲ್ಲ ಹೀರೋ? ಯಾರು ಬಂಗಾರಿ ಬಂದಿದ್ದು ಹೀರೋ? ಸರ್ ಯಾರು? ಫುಲ್ ಹೇಳಮ್ಮ, ಫುಲ್ ಹೇಳು. ಸೊ ಅವತ್ತಿನ ವಿಡಿಯೋ ಅಷ್ಟೇ. ಮನೇಲಿ ಅಡುಗೆ ಮಾಡೋದೇನು ಅಂದ್ಬಿಟ್ಟು ಔಟ್ಸೈಡೇ ತಿನ್ಕೊಂಡು ಹೋದೋ. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.